ಫಾದರ್, ಖುಷಿಗೆ ಏನಾಗಿದೆ? ಕರಣ್, ಯಾವ ರೀತಿ ಜ್ಯೋತಿ ಇರುತ್ತೋ, ಯಾವ ರೀತಿ ಬೆಳಕಿರುತ್ತೋ, ಅದೇ ರೀತಿ ಕತ್ತಲು ಕೂಡ ಇರುತ್ತೆ. ಮನುಷ್ಯರಿಗೆ ಯಾವ ರೀತಿ ಒಂದು ಪ್ರಪಂಚ ಇರುತ್ತೋ, ಅದೇ ರೀತಿ ಆತ್ಮಗಳಿಗೂ ಒಂದು ಪ್ರಪಂಚ ಇರುತ್ತೆ. ನೀವು ಸೈನ್ಸ್ ಟೀಚರ್, ನಿಮಗೂ ಇದ್ರ ಮೇಲೆಲ್ಲ ನಂಬಿಕೆ ಇದೆಯಾ? ಹಾ, ಖಂಡಿತ ಇದೆ. ಹೇಗೆ ದೇವರಿರ್ತಾನೋ ಅದೇ ರೀತಿ ಆತ್ಮ ಕೂಡ ಇರುತ್ತೆ. ನೀನೇನ್ ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಫಾದರ್, ಖುಷಿ ನಾನು ನೋಡಿದೆ. ಅವಳಿಗೆ ಚಿಕಿತ್ಸೆ ಔಷಧಿಯಿಂದ ಅಲ್ಲ, ಪ್ರಾರ್ಥನೆಯಿಂದ. ನಂಗೇನು ಅರ್ಥ ಆಗ್ತಿಲ್ಲ. ನಾವು ಪ್ರಾರ್ಥನೆ ಮಾಡಬೇಕು. ಶಿ ಈಸ್ ಪೊಸೆಸ್ಡ್. ವಾಟ್? ಶಿ ಈಸ್ ಪೊಸೆಸ್ಡ್. ಖುಷಿ ದೇಹದಲ್ಲಿ ಬೇರೆ ಆತ್ಮ ಇದೆ. ಮತ್ತೆ ಖುಷಿನ ಕಾಪಾಡೋದಕ್ಕೋಸ್ಕರ ನಾವು ಅವಳನ್ನ ಅವಳ ಮನೆಯಲ್ಲಿ ಬಿಡಬೇಕು. ಇದರಿಂದ ಖುಷಿ ಸರಿ ಹೋಗ್ಬೋದು. ಖುಷಿ ದೇಹದಲ್ಲಿ ಆತ್ಮ ಸೇರ್ಕೊಂಡಿದ್ಯಾ? ಅದು ಯಾರ್ದು ಅಂತ ಗೊತ್ತಾಗತ್ತಾ ಫಾದರ್? ಇವಳು ಸರಿ ಹೋಗ್ತಾಳೆ ಅಲ್ವಾ ಫಾದರ್? ಈಗಲೇ ಏನೂ ಹೇಳಕ್ಕಾಗಲ್ಲ. ಇವಳು ಒಳಗಡೆ ಯಾರ ಆತ್ಮ ಇರೋದು? ಖುಷಿ ಮತ್ತೆ ಮೇರಿ. ನಿಮ್ಗೆ ಮೇರಿ ಪರಿಚಯ ಇದೆಯಾ? ಹಾ, ಚರ್ಚಿಗೆ ಬರ್ತಿದ್ಲು ಅಂದ್ರೆ? ಮೇರಿ ಸತ್ತೋಗಿದ್ದಾಳಾ? ಹಾ, ಮೇರಿ ಸತ್ತೋಗಿದ್ದಾಳೆ. ಖುಷಿ ಮತ್ತೆ ಮೇರಿ, ಇದರರ್ಥ ಮೇರಿ ಆತ್ಮನ. ಇದರರ್ಥ ಮೇರಿ ಆತ್ಮ राज हूँ, बिन जिस्म की अल्फाज हूँ, जो दिल है पर धड़कन नहीं, उस दिल का मैं एहसास हूँ. मुझे भूल जा, दे दे नज़र, होगी सुबह बीत के रात, मैं तड़पता रहूं जब भी करोगी याद. मेरा नजर तुझ पे बेअंदाजा, मेरा वजूद है एक सजा. ಹಲೋ, ನಾನು ಮೇರಿ ಮಾತಾಡ್ತಾ ಇರೋದು. ನೀನು ನನ್ನನ್ನು ಯಾವಾಗ ಭೇಟಿ ಮಾಡ್ತೀಯಾ ಕರಣ್? ಕರಣ್, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಐ ಲವ್ ಯು ಕರಣ್, ಐ ಲವ್ ಯು. ಏನು? ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಒಂದೆರಡು ಮಾತು ಚೆನ್ನಾಗಿ ಆಡಿದ ತಕ್ಷಣ ಪ್ರೀತಿ ಆಗೋಗುತ್ತಾ? ಪ್ಲೀಸ್, ಈ ತರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಇಡು ಫೋನು. ಬಾಯ್.
In the name of Jesus Christ, in the name of Lords and Gods, whoever you are, ಏ ಆತ್ಮವೇ, ಅವಳು ದೇಹ ಬಿಟ್ಟು ಹೊರಗಡೆ ಬಾ. ಈ ಜಗತ್ತಿನ ಸೃಷ್ಟಿಕರ್ತ ಯೇಸು ಕ್ರಿಸ್ತನೊಬ್ಬನೇ. ಏನೂ ಆಗಲ್ಲ, ಯಾರಿಗೂ ಏನೂ ಮಾಡೋದಕ್ಕಾಗಲ್ಲ. ಯಾರು ಅವಳನ್ನ ಕಾಪಾಡೋದಕ್ಕಾಗಲ್ಲ, ಎಷ್ಟೇ ಪ್ರಯತ್ನ ಪಟ್ರು. ಏ ಕೆಟ್ಟ ಆತ್ಮವೇ, ದೇವರ ಮಗುವಿನ ಈ ದೇಹದಿಂದ ದೂರ ಹೋಗೋ. ದೇವರು ನಿನ್ನನ್ನು ಮುಕ್ತಗೊಳಿಸ್ತಾರೆ. ಮೇರಿ, ನೀನು ಇವಳು ದೇಹವನ್ನ ಬಿಟ್ಟು ಹೋಗ್ಬೇಕು. ಖುಷಿನ ಬಿಟ್ಟೋಗು. ಮೇರಿ, ದೇವರು ನಿನ್ನನ್ನು ಮುಕ್ತಗೊಳಿಸ್ತಾನೆ. ನಿನಗೆ ಆಜ್ಞೆ ಆಗಿದೆ, ಇಲ್ಲಿಂದ ಹೊರಗಡೆ ಹೋಗು. ಕರ್ತನು ನಿನಗೆ ಮುಕ್ತಿಯನ್ನು ಕೊಡುತ್ತಾನೆ, ಹೊರಟು ಹೋಗು. ಇಲ್ಲವಾದರೆ ನಿನ್ನನ್ನು ಕತ್ತಲಿನ ನರಕಕ್ಕೆ ಕಳಿಸುತ್ತಾರೆ. ಹೊರಟೋಗು, ಹೊರಟೋಗು ಇಲ್ಲಿಂದ. ಆ ಕರ್ತನು ನಿನಗೆ ಮೋಕ್ಷ ಕೊಡುತ್ತಾನೆ. ಖುಷಿ ದೇಹ, ಮೇರಿ ಆತ್ಮನ ಜಾಸ್ತಿ ದಿನ ತಡ್ಕೊಳ್ಳೋದಿಲ್ಲ. ಹೆಚ್ಚಂದ್ರೆ 2 ದಿನ. ಆಮೇಲೆ ಓ ಗಾಡ್, ಯಾವ್ದಾದ್ರೂ ಒಂದು ದಾರಿ ಇರುತ್ತೆ ಅಲ್ವಾ ಫಾದರ್? ದಯವಿಟ್ಟು ಖುಷಿ ಜೀವನ ಉಳಿಸ್ಕೊಡಿ. ಆದರೆ ಒಂದು ವಿಷಯ ನನಗೆ ಅರ್ಥ ಆಗ್ತಿಲ್ಲ. ಮೇರಿ ಆತ್ಮ ಖುಷಿನ ಯಾಕೆ ಸಾಯಿಸ್ಬೇಕು ಅಂತಿದೆ? ಪ್ರತಿಯೊಂದ್ರ ಹಿಂದೆನೋ ಖಂಡಿತ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಚಿಕ್ಕಂದಿನಿಂದ ಮೇರಿ ಒಂಟಿಯಾಗಿದ್ಲು. ಅವಳಿಗೆ ಯಾರೂ ಇರಲಿಲ್ಲ. ಚರ್ಚ್ ಹಾಸ್ಟೆಲ್ನಲ್ಲೇ ಅವಳು ಬೆಳೆದ್ಲು. ಸ್ಕೂಲ್ ಮುಗಿದ್ಮೇಲೆ ಅವಳಿಗೆ ಇನ್ನೂ ಹೆಚ್ಚು ಓದಬೇಕು ಅನ್ನೋ ಆಸೆ ಇತ್ತು. ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ಲು. ಒಂದಿನ ತುಂಬ ಖುಷಿಯಾಗಿದ್ಲು. ಫಾದರ್, ಎಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮಗ್ ಗೊತ್ತಾ ಫಾದರ್, ಒಂದೊಳ್ಳೆ ಸಂತೋಷದ ಸುದ್ದಿ ತಂದಿದ್ದೀನಿ. ಏನದು? ಇವತ್ ನಾನು ಮೇರಿಯಿಂದ ಡಾಕ್ಟರ್ ಮೇರಿ ಆಗಿದ್ದೀನಿ. ವಾವ್, ಇದಂತೂ ಒಳ್ಳೆ ಸುದ್ದಿನೇ. ಖುಷಿ ಪಡೋ ವಿಷಯ. ಭಗವಂತ ನನ್ ಪ್ರಾರ್ಥನೆ ಕೇಳಿಸ್ಕೊಂಡ. ನಿಮಗೆ ಚೆನ್ನಾಗಿ ಗೊತ್ತಲ್ವಾ, ನಾನು ಈ ಮೆಡಿಕಲ್ ಓದೋದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ನಿಮಗೆಲ್ಲಾನು ಗೊತ್ತಲ್ಲ ಫಾದರ್. ಆ ದೇವ್ರು ಯಾವಾಗ್ಲೂ ನಿನ್ ಜೊತೆ ಇರ್ತಾನೆ. ಥ್ಯಾಂಕ್ ಯು ಅದ್ ಫಾದರ್. ಸರಿ, ನಿನ್ ಮೆಡಿಕಲ್ ಕಾಲೇಜ್ ಕಲ್ಕತ್ತಾದಲ್ಲಿದ್ಯಾ ಅಥವಾ ಓದೋದಿಕ್ಕೆ ಬೇರೆ ಕಡೆ ಹೋಗ್ಬೇಕಾ? ನಾನು ಹೊರಗಡೆ ಹೋಗಿ ಓದ್ಕೋಬೇಕು. ಆದ್ರೆ 1 ವರ್ಷ ಅಲ್ವಾ ಫಾದರ್. ಅದಾದ್ಮೇಲೆ ಕೋಲ್ಕತ್ತಾದಲ್ಲಿ ಯಾವ್ದಾದ್ರು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ಮತ್ತೆ ವೀಕೆಂಡ್ ಅಲ್ಲಿ ನಿಮ್ಮನ್ ಭೇಟಿ ಮಾಡೋದಕ್ ಬರ್ತೀನಿ. ದೇವ್ರು ಏನ್ ನಿನ್ನನ್ನು ಹೇಳ್ತೀರಾ? ಚೆನ್ನಾಗಿಟ್ಟಿರ್ಲಿ ಕಂದ, ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನೋಡು, ತುಂಬಾ ಚೆನ್ನಾಗ್ ಬಂದಿದೆ ಅಲ್ವಾ? ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನೀನ್ ತುಂಬಾ ಚೆನ್ನಾಗ್ ನೀನ್ ತುಂಬಾ ಚೆನ್ನಾಗ್ ಕಾಣಿಸ್ತಾ ನೀನ್ ಇದ್ಯಾ. ಯಾವಾಗ್ಲೂ ಚೆನ್ನಾಗ್ ಕಾಣಿಸ್ತೀಯ. ಏ, 1 ನಿಮಿಷ ಇರು. ನೀನ್ ನನ್ ಬಾಯ್ ಫ್ರೆಂಡ್ ಫೋಟೋ ನೋಡಿಲ್ಲ ಅಲ್ವಾ? ನಾನು ಅದನ್ನ ತೋರಿಸ್ತೀನಿ. ನಿನ್ ಬಾಯ್ ಫ್ರೆಂಡಾ? ಹೂ ಕಣೆ, ತುಂಬಾ ಹ್ಯಾಂಡ್ಸಮ್ ಅವನು. ಹೌದಾ? ನೋಡಿ ಇಲ್ಲಿ, ನೋಡಿ, ಚೆನ್ನಾಗಿದ್ದಾನಲ್ವಾ? ಹಾ. ಇವನ್ ಹೆಸರು ಕರಣ್ ಅಂತ. ನಾನ್ ಇವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಹೌದಾ? ಕಣೆ.
ಇವ್ ನಿನ್ ಬಾಯ್ ಫ್ರೆಂಡಾ? ಹಾ ಸಖತ್ ಸ್ಮಾರ್ಟ್ ಆಗಿದಾನ್ ಕಣೆ. ಚೆನ್ನಾಗಿದ್ದಾನಲ್ವಾ? ಹಾ ಏನೇ ಹಂಗ್ ನೋಡ್ತಿದ್ಯಾ? ನಿಂಗ್ ತೋರಿಸ್ಲೇಬಾರ್ದಿತ್ತು ನಾನು. ಏನೇ ಆಯ್ತು? ಏನ್ ಹುಡ್ಗಿನೋ ಏನೋ. ಮೇರಿ, ಒಂದ್ ನಿಮಿಷ ನಿಂತ್ಕೋ. ಇಲ್ಲ ನಾನ್ ಹೋಗ್ತಿದ್ದೆ. ಒಂದ್ ನಿಮಿಷ ಕಣೆ, ನಾನ್ ನಿನಗ್ ತೋರ್ಸಲ್ಲ ಕಣೆ. ಹೇ ಮೇರಿ, ನಿಂತ್ಕೊಳ್ಳೆ. ಯಾಕ್ ಓಡ್ಕೊಂಡ್ ಹೋಗ್ತಿದ್ಯಾ? ಒಂದ್ ನಿಮಿಷ ನಿಂತ್ಕೋ. ಮೇರಿ, ಮಾತ್ ಕೇಳು. ಎಲ್ಲಿ ಹೋಗ್ತಿದ್ಯಾ ಮೇರಿ? ನನ್ ಮಾತ್ ಕೇಳು. ಮೇರಿ, ಮಾತ್ ಕೇಳು ಮೇರಿ. ಮೇರಿ ಪ್ಲೀಸ್ ನನ್ ಮಾತ್ ಕೇಳಿಸ್ಕೊಳೆ. ಮೇರಿ, ಏನು ಹೇಳು? ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ಯಾ? ನಾನ್ ನಿನಗೋಸ್ಕರ ಹಾಸ್ಪಿಟಲ್ ವಾರ್ಡ್ ಎಲ್ಲ ಹುಡುಕ್ತಾ ಇದ್ದೆ. ಅವಾಗ ಗೊತ್ತಾಯ್ತು ನೀ ಹೊರಟೋಗಿದ್ಯಾ ಅಂತ. ನೋಡು, ಅದು ನನ್ ಇಷ್ಟ, ಗೊತ್ತಾಯ್ತಾ? ನೀನು ನಿನ್ ಕೆಟ್ಟ ಕಣ್ಗಳಿಂದ ಎಲ್ಲಾರ್ನೂ ನೋಡ್ಬೇಡ, ಗೊತ್ತಾಯ್ತಾ? ನಾಚಿಕೆ ಆಗಲ್ವೇನೆ ನಿಂಗೆ? ನನ್ ಕರೆಂಟ್ ಫೋಟೋ ನಿನ್ ಫೋನಲ್ಲಿ ಏನ್ ಮಾಡ್ತಿದೆ? ಮೇರಿ ಮೇರಿ, ನೀನ್ ತಪ್ಪು ತಿಳ್ಕೊಂತಾ ಇದ್ಯಾ. ನಿನ್ ಕರೆಂಟ್ ಫೋಟೋ ನನ್ ಮೊಬೈಲ್ ಅಲ್ಲಿ ಇಲ್ಲ ಕಣೆ, ಅದು ಸೋಷಿಯಲ್ ಮೀಡಿಯಾ ಅಷ್ಟೇ. ನಾನು ಅವತ್ತೇ ಹೇಳಿದ್ದೆ ಅಲ್ವಾ? ಇಲ್ಲಿ ನೋಡು, ಇಲ್ಲಿ ನೋಡಿ ನೀನೆ, ಇದು ಸೋಷಿಯಲ್ ಮೀಡಿಯಾ ಕಣೆ. ನೋಡಿ, ನಾನ್ ನಿನ್ನ ನಂಬಲ್ಲ ಅಷ್ಟೇ. ನೋಡು, ನೀನೇನಾದ್ರೂ ನನ್ನ ಮತ್ತೆ ಕರಣ್ ಮಧ್ಯದಲ್ಲಿ ಬರೋದಕ್ ನೋಡ್ದೆ ಅಂದ್ರೆ ನನ್ನಷ್ಟ್ ಕೆಟ್ಟವಳಂತೂ ಯಾರು ಇರಲ್ಲ, ಗೊತ್ತಾಯ್ತಾ? ನೀನ್ ತಪ್ಪು ತಿಳ್ಕೊಂತಾ ಇದ್ಯಾ ಮೇರಿ, ನೀನ್ ತಪ್ಪು ತಿಳ್ಕೊಂತಾ ಇದ್ಯಾ. ಪ್ಲೀಸ್, ನಾಚಿಕೆ ಕೆಟ್ಟವಳೆ. ಔಟ್. ಓಕೆ ವಾಸು, ನೋಡ್ಕೋತೀನಿ. ಒಂದ್ ವೇಳೆ ಮೆಹರ್ ಹತ್ರ ಇರೋ ನನ್ನ ಫುಟೇಜ್ನ ಪೊಲೀಸ್ನವ್ರಿಗೇನಾದ್ರೂ ಕೊಟ್ಬಿಟ್ರೆ ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ. ಏನಾದರೂ ಮಾಡಲೇಬೇಕು. ನನ್ನ ದಾರಿ ಗಡ್ಡ ಇರೋ ಮೆಹ್ರ ಕತೆ ಮುಗಿಸ್ಬೇಕು. ಹೇಗೆ? ಮೆಹ್ರಾ ಏನಾದರೂ ಬದುಕಿದ್ರೆ ನನಗೆ ತುಂಬ ತೊಂದರೆ ಆಗೋಗ್ಬಿಡುತ್ತೆ. ಇದಕ್ಕೇನಾದರೂ ಮಾಡಲೇಬೇಕು. ಯಾರದು ಅಲ್ಲಿರೋದು? ಬನ್ನಿ ಒಳಗಡೆ. ಏನು ಕೇಳಿಸ್ಕೊತಾ ಇದೆ? ಕದ್ದು ಮುಚ್ಚಿ ಹೇಳೋ. ಹಾಂ, ಇದ್ರ ಪರಿಣಾಮನ ನೀನು ಎದುರಿಸ್ಬೇಕಾಗತ್ತೆ. ಹೇಳೋ. ಸರ್, ನಾನೇನು ಕೇಳಿಸ್ಕೊಳ್ಳಿಲ್ಲ ಸರ್. ನಾನು ಸುಮ್ಮನೆ ಈ ಕಡೆಯಿಂದ ಹೋಗ್ತಾ ಇದ್ದೆ ಅಷ್ಟೇ. ಪ್ಲೀಸ್ ನನಗೆ ಹೋಗೋದಕ್ಕೆ ಬಿಡಿ. ಸರಿ, ನಿನ್ನ ಬಿಟ್ಬಿಡ್ತೀನಿ. ನಿನಗೆ ನನ್ನ ಬಗ್ಗೆ ಏನು ಗೊತ್ತಿದೆ? ಸರ್, ನಂಗೇನೂ ಗೊತ್ತಿಲ್ಲ ಸರ್. ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ನಾನೇನು ಕೇಳಿಸ್ಕೊಳ್ಳಿಲ್ಲ ಸರ್. ಇಲ್ಲಿವರೆಗೂ ಬಾಗ್ಲು ಹಿಂದೆ ನಿಂತ್ಕೊಂಡು ಕದ್ದು ಮುಚ್ಚಿ ಕೇಳಿಸ್ಕೊಂಡಿಲ್ಲ. ಅದೇನಾದರೂ ಕಿವಿಯಿಂದ ಕಿವಿಗೆ ಹರಡ್ಬಿಟ್ರೆ ಜೀವನ ಪರ್ಯಂತ ನೀನು ಮುಖ ನೋಡ್ಕೊಳಕ್ಕಾಗಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದು ಮಾತು, ಯಾವ ಪೇಷಂಟು ಸಾಯೋ ಥರ ಇದ್ದಾರೋ ಅವ್ರ ಇನ್ಫಾರ್ಮೇಷನ್ನ ನೀನು ನನಗೆ ಕೊಡಬೇಕು. ಅರ್ಥ ಆಯ್ತಾ? ನನಗೆ ನಾನು
ಇಲ್ಲ ಬರೋದಿಲ್ಲ ಸರ್. ನನಗೇನು ಬೇಡ, ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಪ್ಲೀಸ್ ಬಿಟ್ಬಿಡಿ ಸರ್. ನಾನು ಯಾರಿಗೂ ಏನು ಹೇಳಲ್ಲ ಸರ್. ಕೂತ್ಕೋ ಕೂತ್ಕೋ ಕೂತ್ಕೋ. ನಿನ್ನ ಕೆರಿಯರ್ನ ನಾಶ ಮಾಡ್ಬಿಡ್ತೀನಿ. ಬೇಡ ಸರ್, ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಆದರೆ ಇದಕ್ಕೊಂದು ದಾರಿ ಇದೆ. ನೀನ್ ನನಗೆ ಈ ಕೆಲಸದಲ್ಲಿ ಕೈ ಜೋಡಿಸ್ಬೇಕು. ಸರ್, ನಾನು ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ ಸರ್, ದಯವಿಟ್ಟು. ನಿನ್ನಿಷ್ಟ, ನೀನೇ ಡಿಸೈಡ್ ಮಾಡು. ಆದ್ರೆ ಸರ್, ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ಸರ್ ಪ್ಲೀಸ್. ನೀನ್ ಕೆರಿಯರ್ ನಾಶ ಸರ್ ಆಗುತ್ತೆ ಬೇಡ ಗೊತ್ತಾ? ಸರ್ ಪ್ಲೀಸ್. ನೋ ಸರ್. ಸರ್, ನೀವ್ ಇವಳ ಜೊತೆ ಏನ್ ಮಾಡ್ತಾ ಇದ್ದೀರಾ? ಒಂದು ಒಂಟಿ ಹುಡುಗಿನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ. ಇಷ್ಟ ಕೆಟ್ಟ ಮನುಷ್ಯನ ನೀವು? ನಿಮ್ಮನ್ನ ನನ್ಗೆ ಸರ್ ಅಂತ ಕರೆಯೋದಕ್ಕೂ ನಾಚಿಕೆ ಆಗ್ತಾ ಇದೆ. ನಾನು ಎಲ್ಲ ಕೇಳಿಸ್ಕೊಂಡೆ. ನೀವು ಡಾಕ್ಟರ್ ಅಲ್ಲ, ರಾಕ್ಷಸರು ರಾಕ್ಷಸರು. ಹಾಸ್ಪಿಟಲ್ ಎಲ್ಲರೂ ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರೆ, ಆದ್ರೆ ನೀವು ಅವ್ರ ಬಾಡಿ ಪಾರ್ಟ್ಸ್ ನ ಕದ್ಬಿಟ್ಟು ವ್ಯಾಪಾರ ಮಾಡ್ತಿದ್ದೀರಾ. ನಾನು ಎಲ್ಲ ವಿಷಯನೂ ಪೊಲೀಸಿಗೆ ಹೇಳ್ತೀನಿ, ನಿಮ್ಮನ್ನ ಜೈಲಿಗೆ ಹಾಕಿಸ್ತೀನಿ. ಮತ್ತೆ ನೀನು, ನಿನ್ ಬುದ್ಧಿ ನನಗೆ ಗೊತ್ತು. ನೀನು ಕೂಡ ಇವ್ರ ಜೊತೆ ಸೇರಿದ್ಯಾ ಅಲ್ವಾ? ಇಲ್ಲ ಕಣೆ, ಇಲ್ಲ ಮೇರಿ, ನನ್ನ ತಪ್ಪು ತಿಳ್ಕೊಂತಿದ್ಯಾ. ನಾನು ಬರೀ ಮೇರಿ, 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 ಮೇರಿ ಎದ್ದೇಳು. ಸರ್, ಏನ್ ಮಾಡಿದ್ರಿ ಸರ್? ಮೇರಿ, ಮೇರಿ ಎದ್ದೇಳು ಮೇರಿ. ಸರ್, ಇವಳಿನ್ನೂ ಉಸಿರಾಡ್ತಾ ಇದ್ದಾಳೆ ಸರ್. ನಾವು ಊಟಕ್ಕೆ ಕರ್ಕೊಂಡು ಹೋಗೋಣ ಸರ್. ಸರ್, ಇವಳನ್ನ ಉಳಿಸ್ಬೋದು ಸರ್. ಮೇರಿ ಎದ್ದೇಳು ಮೇರಿ. ಏನು ಉಪಯೋಗ ಇಲ್ಲ, ಅವಳು ಸತ್ತೋಗಿದ್ದಾಳೆ. ಒಂದ್ ವೇಳೆ ಈ ವಿಷಯನ ನೀನೇನಾದ್ರೂ ಯಾರಿಗಾದ್ರೂ ಹೇಳ್ದೆ ಅಂತ ಇಟ್ಕೋ, ನಿನ್ ಗತಿನೂ ಕೂಡ ಇದೇ ಆಗುತ್ತೆ. ಸರ್, ಏನ್ ಮಾಡಿದ್ರಿ ಸರ್? ಬಾಯಿ ಮುಚ್ಕೊಂಡು ನಾನು ಹೇಳ್ದ ಕೇಳು.